ನೋಡು ಹುಡುಗಿ, ಜೀವನದಲ್ಲಿ ಏನಾದರೂ ಹೊಸ ಚಾನ್ಸ್ ಸಿಕ್ಕಾಗ ಹೆಣ್ಣು ಮಕ್ಕಳು ತಕ್ಷಣ ಒಪ್ಪಿಕೊಳ್ಳಬಾರದು. 1 2 3 ಸಲ ಬೇಡ ಬೇಡ ಅಂತಾನೇ ಅನ್ನಬೇಕು. ಯಾಕಂದ್ರೆ ಬೇರೆಯವರಿಗೆ ನಮ್ಮ ಮೇಲೆ ಒಂದು ಒಳ್ಳೆ ಗೌರವ ಬರಲಿ ಅಂತ. ಆದರೆ ಆಮೇಲೂ ಬೇಡ ಅಂತಾನೇ ಕೂತಿದ್ದರೆ ಆಮೇಲೆ ಆಕಾಶ ನೋಡ್ಕೊಂಡು ಕೈ ಹಿಸುಕಿಕೊಳ್ಳಬೇಕಾಗುತ್ತೆ. ಕೆಲಸ ಆಗಬೇಕಾ, ಸಮಯ ನೋಡಿ ಸರಿಯಾಗಿ ಗೇಮ್ ಆಡಬೇಕು ಅಂತ ನನ್ನ ಫ್ರೆಂಡ್ ಒಬ್ಬಳು ಯಾವಾಗ್ಲೂ ಹೇಳ್ತಿದ್ಲು. ಆದರೆ ಈ ಹೊಸ ಮನೆಗೆ ಬಂದ್ಮೇಲೆ ಗೊತ್ತಾಗಿದ್ದು ಇಲ್ಲಿನ ಕತೆನೇ ಬೇರೆ ಲೆವೆಲ್ನಲ್ಲಿದೆ ಅಂತ. ಇರಲಿ, ನನ್ನ ವಿಷಯಕ್ಕೆ ಬರ್ತೀನಿ. ನನ್ನ ಹೆಸರು ಅನ್ವಿತಾ, ನಿಜವಾದ ಹೆಸರಲ್ಲ. PG ಮುಗಿದ ತಕ್ಷಣ ನನಗೆ ಮದುವೆ ಆಯ್ತು. ಈಗ ಮದುವೆಯಾಗಿ 1.5 ವರ್ಷ ಕಳೆಯಿತು. ನನ್ನ ಹಸ್ಬೆಂಡ್ಗೆ ಶಿವಮೊಗ್ಗದಲ್ಲಿ ಕೆಲಸ. ನಾನು ಇನ್ನೂ ಒಂದು ಕೋರ್ಸ್ ಮಾಡ್ತಾ ಇದ್ದೀನಿ. ನನಗೆ ಒಂದು ಕೆಲಸ ಹಿಡಿಲೇಬೇಕು ಅನ್ನೋ ಹಠ ಇದೆ. ಈಗ ಸದ್ಯಕ್ಕೆ ಗಂಡನ ಮನೆಯಲ್ಲೇ ಇದ್ದು ಓದ್ತಾ ಇದ್ದೀನಿ. ಹಸ್ಬೆಂಡ್ 2 ವಾರಕ್ಕೊಮ್ಮೆ ಬರ್ತಾರೆ, ಇಲ್ಲಾಂದ್ರೆ ತಿಂಗಳಿಗೊಮ್ಮೆ ರೂಮಿಗೆ ಬರ್ತಾರೆ. ಕೋರ್ಸ್ ಮುಗಿದು ಕೈಗೊಂದು ಒಳ್ಳೆ ಜಾಬ್ ಸಿಕ್ಕಿದ ಮೇಲೇನೆ ಮಕ್ಳು ಮರಿ ಎಲ್ಲ ಅಂತ ಇಬ್ಬರು ಡಿಸೈಡ್ ಮಾಡಿದ್ದೀವಿ. ಹಸ್ಬೆಂಡ್ ನನಗಿಂತ 7 ವರ್ಷ ದೊಡ್ಡವರು. ಆದರೆ ಫೈನಾನ್ಷಿಯಲಿ ತುಂಬಾ ಚೆನ್ನಾಗಿದ್ದಾರೆ, ಒಳ್ಳೆ ಸಂಬಳ ಇದೆ. ನೋಡೋಕು ಹ್ಯಾಂಡ್ಸಮ್ ಆಗಿದ್ದಾರೆ. ಅದಕ್ಕೆ ನಾನು ಈ ಮದುವೆಗೆ ಓಕೆ ಅಂದಿದ್ದು. ದೊಡ್ಡ ನಿರೀಕ್ಷೆಗಳೇನೂ ಇಟ್ಕೊಳ್ಳದೆ ನಾನು ಮದುವೆ ಲೈಫ್ಗೆ ಕಾಲಿಟ್ಟೆ. ಆದರೆ ಮದುವೆಯಾದ ಮೇಲೆ ಅವರ ಜೊತೆ ಇದ್ದಾಗ ನನಗೆ ಅರ್ಥ ಆಯ್ತು ಅವರು ತುಂಬಾ ಅವರೇಜ್ ಅನ್ನೋದು. ಅದಕ್ಕೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳದೆ ಸಂಸಾರ ಮಾಡ್ತಿದ್ದೆ. ಇದಕ್ಕಿಂತ ಮುಂಚೆ ನಿನಗೆ ಲವ್ ಅಫೇರ್ ಇತ್ತಾ ಅಂತ ಯಾರಾದರೂ ಕೇಳಿದ್ರೆ ಖಂಡಿತ ಇತ್ತು ಅಂತೀನಿ. ಯಾವ ಹುಡುಗಿಯಾದ್ರೂ ಇಷ್ಟಪಡೋ ತರಹದ ಒಬ್ಬ ಸೂಪರ್ ಬಾಯ್ ಫ್ರೆಂಡ್ ನನಗಿದ್ದ. ಆದರೆ ಅವನು ಬೇರೆ ಧರ್ಮದವನಾಗಿದ್ದ. ಒಂದು ಸ್ಟೇಜ್ ಬಂದಾಗ ಇಬ್ಬರು ಯೋಚನೆ ಮಾಡಿ ಮ್ಯೂಚುವಲ್ ಆಗಿ ಬ್ರೇಕಪ್ ಮಾಡ್ಕೊಂಡ್ವಿ. ಆ ಬೇಜಾರಂತೂ ಇದೆ. ಆದ್ರೆ ಇಬ್ಬರಿಗೂ ಮದುವೆ ಮಾಡ್ಕೊಂಡು ಮುಂದೆ ಹೋಗೋದು ದೊಡ್ಡ ರಿಸ್ಕ್ ಆಗಿತ್ತು. ಆದ್ರೂ ಲೈಫ್ನ ಎಲ್ಲಾ ಖುಷಿಗಳನ್ನು ನಾನು ಅನುಭವಿಸಿದ್ದೆ. ಒಬ್ಬ ಸ್ಟ್ರಾಂಗ್ ಪುರುಷನನ್ನ ನೋಡಿದ ಹೆಣ್ಣಿಗೆ ಆಮೇಲೆ ಸಿಗೋ ನಾರ್ಮಲ್ ಗಂಡು ಅಷ್ಟಾಗಿ ಇಷ್ಟ ಆಗಲ್ಲ ಅಲ್ವಾ? ನನ್ನ ಒಳಗೂ ಅದೇ ಇತ್ತು. ಆದ್ರೂ ಗಂಡನ ಹತ್ತಿರ ನಾನೆಂದೂ ಅದನ್ನು ತೋರಿಸಿಕೊಳ್ಳಲಿಲ್ಲ. ಅವರು ಬರೋದು ಹೋಗೋದು ಮಾಡ್ತಿದ್ರು, ನಾನು ಅವರ ಜೊತೆ ಹೊಂದ್ಕೊಂಡು ಲೈಫ್ ಫ್ಲೋನಲ್ಲಿ ಹೋಗ್ತಾ ಇದ್ದೆ. ತಮಗೆ ಟೈಮ್ ಸಿಗೋದು ತುಂಬಾ ಕಮ್ಮಿ ಅಂತ ಗಂಡನಿಗೂ ಗೊತ್ತಿತ್ತು. ಅದಕ್ಕೆ ಅವರಿಗೆ ಎಲ್ಲೋ ಒಂದು ಕಡೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇತ್ತು. ನನ್ನ ಹತ್ರ ಕೇಳ್ತಾ ಇದ್ರು, ನಿನಗೇನು ಪ್ರಾಬ್ಲಮ್ ಇಲ್ಲ ತಾನೇ ಅಂತ. ನಾನು ಪರವಾಗಿಲ್ಲ ಬಿಡಿ, ಅದರ ಬಗ್ಗೆ ತಲೆ ಕೆಡಿಸಿಕೋಬೇಡಿ, ಲೈಫ್ ಮೂವ್ ಆನ್ ಮಾಡೋಣ ಅಂತ ಸಮಾಧಾನ ಮಾಡ್ತಿದ್ದೆ. ಯಾಕಂದ್ರೆ ಸುಮ್ಮನೆ ಇರೋ ಬೆಂಕಿಗೆ ತುಪ್ಪ ಸುರಿಯೋದು ಯಾಕೆ ಅಲ್ವಾ? ಮನೆಯಲ್ಲಿ ಮಾವ ಮತ್ತು ಅತ್ತೆ ಇದ್ದಾರೆ. ಇಬ್ಬರ ನಡುವೆ ಅಷ್ಟೊಂದು ಒಳ್ಳೆ ಬಾಂಧವ್ಯ ಇಲ್ಲ ಅಂತ ನನಗೆ ಮೊದಲೇ ಗೊತ್ತಾಗಿತ್ತು. ದೊಡ್ಡ ಜಗಳಗಳೇನೂ ಆಗದಿದ್ದರೂ ಇಬ್ಬರೂ ಮಾತನಾಡುವುದು ತುಂಬಾ ಕಮ್ಮಿ. ನಾನು ಅದರ ಬಗ್ಗೆ ಏನೂ ಕೇಳೋಕೆ ಹೋಗಲಿಲ್ಲ. ಗಂಡನನ್ನ ಕೇಳಿದ್ರೆ ಅದು ಮೊದಲಿನಿಂದಲೂ ಅಷ್ಟೇ, ಅಪ್ಪ ಅಮ್ಮನಿಗೆ ಇಷ್ಟ ಇಲ್ಲದೆ ಆದ ಮದುವೆ ಅನ್ಸುತ್ತೆ ಅಂದ್ರು. ಹೌದು, ಸಂಸಾರದಲ್ಲಿ ಇದೆಲ್ಲ ಕಾಮನ್ ಅಂತ ನಾನು ಜಾಸ್ತಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಒಂದು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ. ಅವರ ಬಟ್ಟೆಗಳನ್ನೆಲ್ಲ ಅವರೇ ತೊಳೆದುಕೊಳ್ಳುತ್ತಾರೆ. ಒಂದು ಸಲ ನಾನು ಅವರ ಬಟ್ಟೆ ತೊಳೆಯೋಕೆ ಹೋದಾಗ ಅತ್ತೆ ನನ್ನ ತಡೆದು, ನೀನು ಅದನ್ನ ಮುಟ್ಟಬೇಡ, ಅವರ ಕೆಲಸನ ಅವರೇ ಮಾಡ್ಕೊಳ್ತಾರೆ, ಅವರ ಕೈಗೇನು ತೊಂದರೆ ಆಗಿಲ್ಲ ಅಂತ ಖಡಕ್ ಆಗಿ ಹೇಳಿದ್ರು. ನೀನು ನಿನ್ನ ಮಾವನ ಹಿಂದೆ ಬಿದ್ದು ಕೆಲಸ ಮಾಡೋದು ಬೇಡ, ನಿನ್ನ ಗಂಡನ ಕಡೆ ಗಮನ ಕೊಡು, ಅವರಿಗೆ ಅವರ ಕೆಲಸ ಮಾಡಿಕೊಳ್ಳೋದೇ ಇಷ್ಟ ಅಂದ್ರು. ಯಾಕೆ ಅತ್ತೆ ಹೀಗೆ ಹೇಳ್ತೀರಾ ಅಂತ ನಾನು ಕೇಳೋಕೆ ಹೋಗಲಿಲ್ಲ. ಅವರೊಳಗೆ ಏನೋ ದೊಡ್ಡ ಪರ್ಸನಲ್ ಮ್ಯಾಟರ್ ಇದೆ, ಅವರ ಪ್ರೈವಸಿಗೆ ನಾವ್ಯಾಕೆ ಅಡ್ಡ ಬರಬೇಕು ಅಂತ ಸುಮ್ಮನಾದೆ. ಅವರಾಗಿಯೇ ಹೇಳಿದ್ರೆ ಕೇಳೋಣ ಅಂತ ಸೈಲೆಂಟ್ ಆಗಿದ್ದೆ. ಆ ಮನೆಗೆ ಸಣ್ಣ ಪುಟ್ಟ ಕೆಲಸಕ್ಕೆ ಹೆಲ್ಪ್ ಮಾಡೋಕೆ ಪ್ರಕಾಶ್ ಅಂತ ಒಬ್ಬ ಅಣ್ಣ ಬರ್ತಾ ಇದ್ದ. ಅವನಿಗೆ 38 ವರ್ಷ ಇರಬಹುದು, ಮದುವೆಯಾಗಿ 2 ಮಕ್ಕಳಿದ್ದಾರೆ. ಆದರೆ ಅತ್ತೆ ಏನೇ ಕೆಲಸ ಇದ್ರೂ ಅವನಿಗೆ ಫೋನ್ ಮಾಡಿ ಕರೀತಾರೆ. ಮೋಟರ್ ರಿಪೇರಿ ಇರಲಿ, ಎಸಿ ಪ್ರಾಬ್ಲಮ್ ಇರಲಿ, ಅವನು ಆಲ್ ಇನ್ ಒನ್ ತರಹ ಎಲ್ಲವನ್ನೂ ರೆಡಿ ಮಾಡ್ತಿದ್ದ. ಗಾಡಿನೂ ಓಡಿಸ್ತಿದ್ದ. ಅತ್ತೆಯ ಪಕ್ಕ ರೈಟ್ ಹ್ಯಾಂಡ್ ತರಹ ಇದ್ದ. ಅತ್ತೆ ಕನ್ಸಿಡರ್ ಮಾಡಿ ಕೈತುಂಬಾ ದುಡ್ಡು ಕೊಡ್ತಿದ್ರು. ಅದಕ್ಕೆ ಅವನಿಗೂ ಅತ್ತೆ ಅಂದ್ರೆ ಅಷ್ಟೊಂದು ಲಾಯಲ್ಟಿ ಇತ್ತು. ಕೆಲವೊಮ್ಮೆ ಅತ್ತೆ ಅವನ ಹತ್ತಿರ ಒಂಥರ ಸರ್ವಾಧಿಕಾರಿ ತರಹ ಮಾತನಾಡ್ತಿದ್ರು. ಅವರು ಏನೇ ಬೈದ್ರೂ ಆರ್ಡರ್ ಮಾಡಿದ್ರು ಅವನು ಬೇಜಾರು ಮಾಡ್ಕೊಳ್ತಾ ಇರಲಿಲ್ಲ. ಅತ್ತೆ ಜೊತೆನೇ ಇರ್ತಾ ಇದ್ದ. ಅತ್ತೆ ಸಾಕಿ ಬೆಳೆಸುತ್ತಿರೋ ಶಿಷ್ಯನೇನೋ ಅನ್ನೋ ಡೌಟ್ ನನಗಿತ್ತು. ಆಮೇಲೆ ನನಗೆ ಅನಿಸೋಕೆ ಶುರುವಾಯ್ತು, ನಾನು ಅಂದುಕೊಂಡಿದ್ದಕ್ಕಿಂತ ಇವರ ಮಧ್ಯೆ ಏನೋ ಒಂಥರ ಸೀಕ್ರೆಟ್ ಕನೆಕ್ಷನ್ ಇದೆ ಅಂತ. ಇವರ ನಡುವೆ ಏನೋ ನಡೀತಾ ಇದೆ ಅಂತ ಗ್ಯಾರಂಟಿ ಆಯ್ತು.
ಆದರೆ ನನ್ನ ಹತ್ತಿರ ಯಾವುದೇ ಪ್ರೂಫ್ ಇರಲಿಲ್ಲ, ನಾನು ಕಣ್ಣಾರೆ ಏನೂ ನೋಡಿರಲಿಲ್ಲ, ಬರೀ ಅವರ ಬಿಹೇವಿಯರ್ ಅಷ್ಟೇ ಗಮನಿಸಿದ್ದೆ. ಒಂದು ದಿನ ನಾನು ಗಂಡನ ಹತ್ತಿರ ಏನಾದ್ರೂ ಇದೆಯಾ? ಅವರ ಸನ್ನೆಗಳು, ಮಾತುಕತೆ ನೋಡಿದ್ರೆ ನನಗೆ ಹಾಗೆ ಅನಿಸುತ್ತೇಯಾ ಅಂತ ಕೇಳಿದೆ. ಅದಕ್ಕೆ ಗಂಡ, ನೀನು ಮನೆಯಲ್ಲಿ ಬೇಡದ ವಿಷಯಗಳನ್ನ ಮಾತನಾಡಬೇಡ. ಅಮ್ಮನ ಹತ್ತಿರ ಇದನ್ನೆಲ್ಲ ಕೇಳೋಕೆ ಹೋಗ್ಬೇಡ, ಆಮೇಲೆ ನಿನಗೆ ಪ್ರಾಬ್ಲಮ್ ಆಗುತ್ತೆ. ನಾವು ಈ ಮನೆ ಬಿಟ್ಟು ಹೋಗಬೇಕಾಗುತ್ತೆ. ಆಸ್ತಿ ಎಲ್ಲ ಅಮ್ಮನ ಹೆಸರಲ್ಲೇ ಇರೋದು ಗೊತ್ತಲ್ವಾ? ಅವರ ಮ್ಯಾಟರ್ಗೆ ತಲೆ ಹಾಕಬೇಡ ಅಂದ್ರು. ಅಂದ್ರೆ ನನ್ನ ಗಂಡನಿಗೂ ಅವರ ಮಧ್ಯೆ ಏನೋ ಇದೆ ಅಂತ ಮೊದಲೇ ಗೊತ್ತಿತ್ತು. ಅವರು ತಲೆ ಅಲ್ಲಾಡಿಸಿ, ಇದೆ ಅಂತಾನೆ ಇಟ್ಕೋ, ನಿನಗೇನು ಈಗ? ನೀನೇನಾದ್ರೂ ಅದರಲ್ಲಿ ಭಾಗಿಯಾಗಬೇಕಾ ಅಂದ್ರು. ನಾನು ಇಚ್ಛೆ ಇಲ್ಲ ಅಂದೆ. ಹಾಗಾದ್ರೆ ಅದು ಅಮ್ಮನ ಪರ್ಸನಲ್ ಲೈಫ್ ಅಂತ ಸುಮ್ಮನಿರುವ ಅಂದ್ರು. ನಾನು ಅಂದೆ, ಆದರೂ ಒಬ್ಬ ಮಗ ಎಷ್ಟು ಈಸಿಯಾಗಿ ಈ ವಿಷಯ ಹೇಳ್ತಾ ಇದ್ದಾನೆ ಅಂದ್ರೆ ಇದರ ಹಿಂದೆ ಏನೋ ದೊಡ್ಡ ಕತೆನೇ ಇದೆ ಅಂತ. ಆಗ ಗಂಡ, ನಾನು ಹೇಳಿದ್ರೆ ನೀನು ನಂಬಲ್ಲ, ಕೊನೆಗೆ ನನ್ನ ಮೇಲೆ ನಿನಗೆ ಬ್ಯಾಡ್ ಇಂಪ್ರೆಷನ್ ಬರಬಾರದು ಅಂದ್ರು. ಇಲ್ಲಪ್ಪ, ನಾನು ನಿಮ್ಮ ಹೆಂಡತಿ ತಾನೇ, ಸೀಕ್ರೆಟ್ ಹೇಳಿ ಪ್ಲೀಸ್ ಅಂತ ಫೋರ್ಸ್ ಮಾಡಿದೆ. ಆಗ ಗಂಡ ಅಸಲಿ ವಿಷಯ ಬಿಚ್ಚಿಟ್ರು. ನನಗೆ ನೆನಪಿದ್ದಾಗಿನಿಂದಲೂ ಅಮ್ಮನಿಗೆ ಯಾರಾದ್ರೂ ಒಬ್ಬರು ಹೀಗೆ ಸಪೋರ್ಟ್ಗೆ ಇರ್ತಾರೆ. ಇಂಥ ಎಷ್ಟೋ ಸನ್ನಿವೇಶಗಳನ್ನ ನಾನು ನೋಡಿದ್ದೀನಿ. ನಾನು ಡಿಗ್ರಿ ಓದುವಾಗ ಒಂದು ದಿನ ಕಾಲೇಜಿನಿಂದ ಮಧ್ಯಾಹ್ನವೇ ಮನೆಗೆ ಬಂದ್ಬಿಟ್ಟೆ. ಆಗ ಅನಿರೀಕ್ಷಿತವಾಗಿ ತೋಟದ ಕೆಲಸಕ್ಕೆ ಬರ್ತಿದ್ದ ಒಬ್ಬನ ಜೊತೆ ಅಮ್ಮ ಕ್ಲೋಸ್ ಆಗಿದ್ದನ್ನ ನೋಡಿದೆ. ನಾನು ಅಮ್ಮನನ್ನ ಕ್ವೆಶ್ಚನ್ ಮಾಡಿದೆ, ಆದ್ರೆ ಅಮ್ಮನಿಗೆ ಅದರಿಂದ ಯಾವುದೇ ಭಯ ಇರಲಿಲ್ಲ. ನಿಮ್ಮ ಅಪ್ಪನ ಅಸಲಿ ಕತೆ ನಿನಗೆ ಗೊತ್ತಿಲ್ಲ, ಅದಕ್ಕೆ ನೀನು ನನ್ನನ್ನ ವಿರೋಧಿಸ್ತಾ ಇದೀಯಾ ಅಂದ್ರು. ಮದುವೆಯಾದ ಮೊದಲ 3-4 ವರ್ಷ ಎಲ್ಲವೂ ಚೆನ್ನಾಗಿಯೇ ಇತ್ತು, 2 ಮಕ್ಕಳು ಆದ್ವಿ. ಆದರೆ ಆಮೇಲೆ ನಿಮ್ಮ ಅಪ್ಪನಿಂದ ನನಗೆ ಯಾವುದೇ ಸುಖ ಸಿಗಲಿಲ್ಲ. ದುಡಿದು ಮನೆಗೆ ದುಡ್ಡು ತರೋ ವ್ಯಕ್ತಿ ಅನ್ನೋದನ್ನ ಬಿಟ್ರೆ ಅವರಲ್ಲಿ ಬೇರೇನೂ ಇರಲಿಲ್ಲ. ದುಡ್ಡಂತೂ ನನಗೆ ಮೊದಲೇ ಬೇಕಾದಷ್ಟಿದೆ. ದುಡ್ಡು ನನ್ನ ಲೈಫ್ನ ಟಾರ್ಗೆಟ್ ಆಗಿರಲಿಲ್ಲ. ನಾನು ಅಂದುಕೊಂಡ ಲೈಫ್ ಇದಲ್ಲ. ನನ್ನ ಆಸೆಗಳೆಲ್ಲ ಈ ಸಂಸಾರದಲ್ಲಿ ಮುಳುಗಿ ಹೋದ ಹಡಗಿನ ತರಹ ಆಗಿಬಿಡ್ತು. ನಿನಗೆ ಈಗ ಬರೀ ಕೋಪ ಇದೆ, ಲೈಫ್ನ ರಿಯಾಲಿಟಿ ಗೊತ್ತಿಲ್ಲ. ಅದಕ್ಕೆ ನನ್ನ ವಿಷಯದಲ್ಲಿ ನೀನು ತಲೆ ಹಾಕಬೇಡ. ನನ್ನ ಅಗತ್ಯಗಳನ್ನ ನಾನು ಹೇಗೆ ಪೂರೈಸಿಕೊಳ್ಳಬೇಕು ಅಂತ ನನಗೆ ಗೊತ್ತು ಅಂತ ಅಮ್ಮ ನನಗೆ ಬೈದ್ರುವೆ ಅಂತ ಗಂಡ ಹೇಳಿದ್ರು. ಅದಾದ ಮೇಲೂ ಇಂಥ ವಿಷಯಗಳು ನಡೀತಾನೇ ಇತ್ತು, ಆದ್ರೆ ವಿರೋಧಿಸೋಕೆ ಆಗ್ಲಿಲ್ಲ. ಯಾಕಂದ್ರೆ ಮನೆಯ ಪವರ್ ಮತ್ತು ದುಡ್ಡು ಎಲ್ಲವೂ ಅಮ್ಮನ ಕಂಟ್ರೋಲ್ನಲ್ಲೇ ಇತ್ತು. ಅಪ್ಪನಿಗೂ ಇದೆಲ್ಲ ಗೊತ್ತು. ಅವರು ಮೊದಲೇ ಸೋಲೊಪ್ಪಿಕೊಂಡು ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಆದರೆ ಅಮ್ಮನ ಆಟ ಮಾತ್ರ ಇನ್ನೂ ನಡೀತಾನೇ ಇದೆ. ಅದಕ್ಕೆ ಲೇಟೆಸ್ಟ್ ಎಂಟ್ರಿನೇ ಈ ಪ್ರಕಾಶ್ ಅಂತ ಗಂಡ ಪೂರ್ತಿ ವಿಷಯ ಹೇಳಿದ್ರು. ನನಗೆ ಆಮೇಲೆ ಏನು ಹೇಳಬೇಕೋ ಗೊತ್ತಾಗಲಿಲ್ಲ. ಅವರ ಲೈಫ್ ಅವರ ಇಷ್ಟ ಅಂತ ಬಿಟ್ಟು ನಾನು ನನ್ನ ಲೈಫ್ ನೋಡಿಕೊಳ್ಳೋಣ ಅನ್ಕೊಂಡೆ. ನನಗೆ ಸಿಕ್ಕಿರೋ ಲೈಫ್ ಹೇಗಿದೆ ಅಂತ ನನಗೆ ಗೊತ್ತು. ಗಂಡ ನನಗೆ ಇನ್ನೊಂದು ವಿಷಯನೂ ಹೇಳಿದ್ರು. ಈಗ ನಾನು ಹೋಗಿ ಅಮ್ಮನಿಗೆ ಇದನ್ನೆಲ್ಲ ನಿಲ್ಲಿಸು ಅಂತ ಹೇಳಿದ್ರೆ ಅಮ್ಮ ಹಾಗಾದ್ರೆ ನೀನೇ ಆ ಜಾಗಕ್ಕೆ ಬರ್ತೀಯಾ ಅಂತ ಕೇಳೋ ತರಹದ ಕ್ಯಾರೆಕ್ಟರ್ ಅಂದ್ರು. ಅದನ್ನು ಕೇಳಿ ನನಗೆ ಶಾಕ್ ಆಯ್ತು. ಅಮ್ಮನಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ಅಂತ ಕೇಳಿದ್ದಕ್ಕೆ ಗಂಡ ಅಂದ್ರು, ಅಮ್ಮನಿಗೆ ಈ ಒಂದು ವಿಷಯದಲ್ಲಿ ಮಾತ್ರ ಕಂಟ್ರೋಲ್ ಇಲ್ಲ, ತುಂಬಾ ಹೈಪರ್ ಅವರು. ಇನ್ನುಳಿದ ವಿಷಯಗಳಲ್ಲೆಲ್ಲ ಅಮ್ಮ ತುಂಬಾ ಒಳ್ಳೆಯವರು. ಅದಕ್ಕೆ ನೀನು ಈ ಮ್ಯಾಟರ್ನಿಂದ ದೂರ ಇರು, ಇಲ್ಲಾಂದ್ರೆ ಸುಮ್ಮನೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಂದ್ರು. ನಾನು ತಲೆ ಅಲ್ಲಾಡಿಸಿ ಸುಮ್ಮನಾದೆ. ಇದರ ಮಧ್ಯೆ ಒಂದು ದಿನ ಅತ್ತೆಯ ತಮ್ಮ ಮತ್ತು ಅವರ ವೈಫ್ ಮನೆಗೆ ಬಂದ್ರು. ಅವರ 2 ಮಕ್ಕಳು ಹೊರಗಡೆ ಓದ್ತಾ ಇದ್ದಾರೆ. ಅವರು ಸೆಟಲ್ ಆಗಿರೋದು ಅರುಣಾಚಲ ಪ್ರದೇಶದಲ್ಲಿ. ಪ್ರತಿ ವರ್ಷ 2-3 ಸಲ ಕರ್ನಾಟಕಕ್ಕೆ ಬಂದು ಹೋಗ್ತಾರೆ. ಈ ಸಲ ಅಂಕಲ್ ಮತ್ತು ಆಂಟಿ ಮಾತ್ರ ಬಂದಿದ್ರು. ಆಂಟಿ ನೋಡೋಕೆ ತುಂಬಾ ಬ್ಯೂಟಿಫುಲ್ ಆಗಿದ್ರು. ಹಳೆ ಕಾಲದ ಸೂಪರ್ ಹಿಟ್ ಹಿಂದಿ ಹೀರೋಯಿನ್ ತರಹ ಕಾಣ್ತಿದ್ರು. ಆದ್ರೆ ಅಂಕಲ್ ಅಷ್ಟೇನೂ ಲುಕ್ ಇರಲಿಲ್ಲ. ನನ್ನ ಹಸ್ಬೆಂಡ್ ತರಹಾನೇ ನಾರ್ಮಲ್ ಆಗಿದ್ರು. ನನ್ನ ಮದುವೆಯಲ್ಲಿ ಅವರನ್ನು ನೋಡಿದ್ದೆ, ಆಮೇಲೆ ಈಗಲೇ ನೋಡ್ತಾ ಇರೋದು. ಅತ್ತೆಗೆ ಆಂಟಿ ಕಂಡ್ರೆ ಅಷ್ಟಾಗಿ ಆಗ್ತಾ ಇರಲಿಲ್ಲ, ಒಂಥರ ಜಲಸಿ. ಅವರ ಎದುರಿಗೆ ಚೆನ್ನಾಗಿ ಮಾತಾಡಿ ಅವರು ಹೋದ ಮೇಲೆ ಅವರ ಬಗ್ಗೆನೇ ಏನೇನೋ ಕಾಮೆಂಟ್ ಮಾಡ್ತಿದ್ರು. ಅವಳಿಗೇನೋ ಅವಳ ಸೌಂದರ್ಯದ ಬಗ್ಗೆ ತುಂಬಾ ಹೆಮ್ಮೆ ಅಂತ ಅತ್ತೆ ಪಿಸುಗುಟ್ಟುತ್ತಾ ಇದ್ರು. ಆಂಟಿ ಬ್ಯೂಟಿಫುಲ್ ಆಗಿರೋದು ಅತ್ತೆಗೆ ಸ್ವಲ್ಪವೂ ಇಷ್ಟ ಇರಲಿಲ್ಲ ಅನ್ನೋದು ನನಗೆ ಅರ್ಥ ಆಯ್ತು. ಒಂದು ದಿನ ಅಂಕಲ್ ಮತ್ತು ಆಂಟಿ ಇಬ್ಬರು ಸೇರಿ ನಮ್ಮೂರಿನ ದೇವಸ್ಥಾನಕ್ಕೆ ಹೋದ್ರು. ಆ ಟೈಮ್ನಲ್ಲಿ ನಾನು ಅತ್ತೆಯನ್ನ ಕೇಳಿದೆ, ಯಾಕೆ ಅತ್ತೆ, ನಿಮಗೆ ಆಂಟಿ ಕಂಡ್ರೆ ಇಷ್ಟ ಇಲ್ವಾ ಅಂತ. ಅದಕ್ಕೆ ಅತ್ತೆ, ಅವಳು ಮೊದಲಿನಿಂದಲೂ ಅಷ್ಟೇ ಶೋ ಆಫ್ ಜಾಸ್ತಿ. ಗಂಡನನ್ನ ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾಳೆ. ಅವನು ಅವಳ ಮುಂದೆ ಸಾಚಾ ತರಹ ಇರ್ತಾನೆ, ಪಕ್ಕಾ ಹೆಂಡ್ತಿ ದಾಸ್ ಅವನು.
ನನ್ನ ತಮ್ಮನನ್ನ ನಾನು ತುಂಬಾ ಸಾಕಿ ಬೆಳೆಸಿದ್ದೆ. ಈಗ ಅವನಿಗೋಸ್ಕರ ನಾನು ಅವಳನ್ನ ಸಹಿಸ್ತಾ ಇದ್ದೀನಿ ಅಂದ್ರು. ನನಗೆ ಆಮೇಲೆ ಏನೂ ಕೇಳೋಕೆ ಅನಿಸಲಿಲ್ಲ. ಮನೆಗೆ ಕೆಲಸಕ್ಕೆ ಬರೋವನನ್ನೇ ತನ್ನ ಅಡಿಮೆಯಂತೆ ಇಟ್ಟುಕೊಂಡಿರೋ ಅತ್ತೆ ಈಗ ತಮ್ಮನ ಬಗ್ಗೆ ಹೀಗೆ ಹೇಳ್ತಿರೋದು ಎಂಥ ಕಾಮಿಡಿ ಅನ್ಸುತ್ತೆ ಅಲ್ವಾ? 2 ದಿನ ಆದ್ಮೇಲೆ ನಾನು ಕ್ಲಾಸ್ ಮುಗಿಸಿ ಮನೆಗೆ ಬರುವಾಗ ಸಂಜೆ 4:30 ಆಗಿತ್ತು. ಆಂಟಿ ಅಲ್ಲೇ ಕೂತಿದ್ರು. ಮಗಳೇ, ನೀನು ರೆಡಿ ಆದ್ರೆ ಸ್ವಲ್ಪ ಮಾರ್ಕೆಟ್ಗೆ ಹೋಗಿ ಬರೋಣ, ತುಂಬಾ ಪರ್ಚೇಸಿಂಗ್ ಇದೆ. ನೀನಿದ್ರೆ ನನಗೆ ಹೆಲ್ಪ್ ಆಗುತ್ತೆ ಅಂದ್ರು. ನಾನು ಓಕೆ ಬರ್ತೀನಿ ಅಂತ ರೆಡಿ ಆದೆ. ಅತ್ತೆಯನ್ನ ಕರೆದ್ರೆ ಅವರು ಬರಲ್ಲ ಅಂದ್ರು. ಅತ್ತೆ ನನ್ನ ಹತ್ತಿರ ಸೀಕ್ರೆಟ್ ಆಗಿ ಅವಳ ಜೊತೆ ಬಟ್ಟೆ ತಗೊಳೋಕೆ ಯಾರು ಹೋಗ್ತಾರೆ? ನಾನು ಬಟ್ಟೆ ನೋಡಿಲ್ವಾ? ನನ್ನನ್ನ ಕರೆದಿದ್ಲು, ನಾನು ಹೋಗ್ತಿಲ್ಲ, ನೀನು ಹೋಗಿ ಬಾ. ಅವಳು ನನ್ನ ಬಗ್ಗೆ ಏನಾದ್ರೂ ಚಾಡಿ ಹೇಳಿದ್ರೆ ನಂಬಬೇಡ ಅಂದ್ರು. ನಾನು ನಗ್ತಾ ಅಂದೆ, ನಿಮ್ಮ ಬಗ್ಗೆ ನಂಬೋಕೆ ಬೇರೆಯವರು ಹೇಳಬೇಕಾ ಅತ್ತೆ? ನನಗೇನು ಗೊತ್ತಿಲ್ವಾ ಅಂತ. ಅತ್ತೆ ನನ್ನನ್ನ ಒಂಥರ ನೋಡಿ, ಏನೇ ಅನ್ವಿತಾ, ನನ್ನ ಬಗ್ಗೆ ನಿನಗೇನು ಗೊತ್ತು? ನಾನೇನು ಮನೆಯಲ್ಲಿ ಸುಮ್ಮನೆ ಅತ್ತ ಇತ್ತ ಓಡಾಡಿಕೊಂಡಿದ್ದೀನಾ ಅಂದ್ರು. ನಾನು ಯಾರಿಗೆ ಗೊತ್ತು ಅತ್ತೆ, ನೀವು ಬೇಕಾದ್ರೆ ಆ ತರಹನೂ ಇರೋ ಕ್ಯಾರೆಕ್ಟರೇ ಅಂತ ಹೇಳಿ ನಕ್ಕೆ. ಜಾಸ್ತಿ ಮಾತಾಡ್ತೀಯಾ, ನನ್ನನ್ನೇ ಕಾಲೆಳೆಯುವಷ್ಟು ಬೆಳೆದು ಬಿಟ್ಟಿಯಾ ಅಂತ ಅತ್ತೆ ಕೇಳಿದ್ರು. ನಾನು ಸುಮ್ಮನೆ ತಮಾಷೆ ಮಾಡಿದೆ ಅತ್ತೆ ಅಂದೆ. ಹಾಗೆ ನಾನು ಮತ್ತು ಆಂಟಿ ಇಬ್ಬರೇ ಕಾರ್ನಲ್ಲಿ ಹೋದ್ವಿ. ಅಂಕಲ್ ಬೇರೆ ಎಲ್ಲೋ ಹೋಗಿದ್ರು. ಮಾರ್ಕೆಟ್ ಮುಗಿಸಿ ವಾಪಸ್ ಬರುವಾಗ ಆಂಟಿ ನನ್ನ ಹತ್ತಿರ, ನಿನ್ನ ಮನಸ್ಸನ್ನ ನಾನು ಮೆಚ್ಚಿಕೊಳ್ಳಬೇಕು ಮಗಳೇ ಅಂದ್ರು. ನಾನು ಯಾಕೆ ಆಂಟಿ ಹಾಗೆ ಹೇಳ್ತಿದ್ದೀರಾ ಅಂದೆ. ಇಲ್ಲ, ನಾರ್ಮಲ್ ಆಗಿ ಯಾವುದೇ ಹುಡುಗಿ ಆದ್ರೂ ಇಂಥ ವಿಷಯ ಗೊತ್ತಾದ ಮೇಲೆ ಈ ತರಹದ ಹುಡುಗನ್ನ ಮದುವೆ ಆಗೋಕೆ ಒಪ್ಪಲ್ಲ ಅಂದ್ರು. ಆಂಟಿ ಏನು ಹೇಳ್ತಿದ್ದಾರೆ ಅಂತ ನನಗೆ ಫುಲ್ ಕನ್ಫ್ಯೂಷನ್ ಆಯ್ತು. ಆಂಟಿ ನನ್ನನ್ನ ಆಶ್ಚರ್ಯದಿಂದ ನೋಡಿ, ಅಂದ್ರೆ ಅವನ್ ಬಗ್ಗೆ ಏನೂ ತಿಳಿಯದೆ ನೀನು ಮದುವೆಯಾದ್ಯಾ? ನೀನು ಎಲ್ಲವನ್ನೂ ಒಪ್ಪಿಕೊಂಡೆ, ಈ ಮದುವೆಗೆ ರೆಡಿ ಆದೆ ಅಂತ ನಿನ್ನ ಅತ್ತೆ ಹೇಳಿದ್ಲು. ನಿನ್ನ ಅತ್ತೆ ಸುಳ್ಳು ಹೇಳೋದ್ರಲ್ಲಿ ನೆಸ್ಸಿಮಳು, ಅವಳನ್ನ ನಂಬೋಕೆ ಆಗಲ್ಲ. ಆದ್ರೆ ಮದುವೆ ಟೈಮ್ನಲ್ಲಿ ಅವಳ ಆಕ್ಟಿಂಗ್ ನೋಡಿ ನಾನು ನಂಬಿಬಿಟ್ಟೆ. ನಿನಗೇನು ಗೊತ್ತೇ ಇಲ್ವಾ ಅಂದ್ರು. ನಾನು ಆಂಟಿ ಪ್ಲೀಸ್ ಭಯಪಡಿಸಬೇಡಿ, ಏನಾಗಿದೆ ನನ್ನ ಗಂಡನಿಗೆ? ಏನಾದ್ರೂ ದೊಡ್ಡ ಕಾಯಿಲೆ ಇದೆಯಾ ಅಂತ ಕೇಳಿದೆ. ಹಾಗೇನು ಸಾಂಕ್ರಾಮಿಕ ಕಾಯಿಲೆ ಇಲ್ಲ ಎಂದ್ರು. ಮತ್ತೆ ಏನಾಗಿದೆ ಅವರಿಗೆ ಅಂತ ಕೇಳಿದೆ. ಆಗ ಆಂಟಿ ಅವರ ಹಳೆ ಕತೆ ಹೇಳಿದ್ರು. ಕೆಲವು ವರ್ಷಗಳ ಮುಂಚೆ ಅವನಿಗೆ ಕೆಲಸ ಸಿಕ್ಕಿದ ಹೊಸದ್ರಲ್ಲಿ ಒಂದು ಹುಡುಗಿಯನ್ನ ಮನೆಗೆ ಕರ್ಕೊಂಡು ಬಂದಿದ್ದ. ಅದು ಬೇರೆ ಕಾಸ್ಟ್ ಹುಡುಗಿ. ಮನೆಯಲ್ಲಿ ದೊಡ್ಡ ರಂಪಾಟವೇ ಆಗಿತ್ತು. ಇಬ್ಬರೂ ಲವ್ ಮಾಡಿದ್ರು. ಹುಡುಗಿ ಮನೆಯಲ್ಲಿ ಒಪ್ಪದಿದ್ದಕ್ಕೆ ಇಲ್ಲಿಗೆ ಬಂದಿದ್ರು. ಆದ್ರೆ ನಿನ್ನ ಮಾವ ಮತ್ತು ಅತ್ತೆ ಅವಳನ್ನ ಚೆನ್ನಾಗಿ ನೋಡಿಕೊಳ್ಳಲಿಲ್ಲ. ಆ ಹುಡುಗಿ ಬರೀ 1 ವಾರ ಅಷ್ಟೇ ಅಲ್ಲಿದ್ದಿದ್ದು. ಅಷ್ಟರಲ್ಲೇ ಅತ್ತೆ ಅವಳಿಗೆ ನರಕ ತೋರಿಸಿದ್ರು. ಕೊನೆಗೆ ಇಬ್ಬರೂ ಟೌನ್ನಲ್ಲಿ ಒಂದು ಫ್ಲ್ಯಾಟ್ ತಗೊಂಡು ಶಿಫ್ಟ್ ಆದ್ರು. ಆದ್ರೆ ಆ ಮದುವೆ ಲೈಫ್ 1 ವರ್ಷನೂ ಇರಲಿಲ್ಲ. ಒಂದು ದಿನ ಅವಳು ಇವನನ್ನ ಬಿಟ್ಟು ಹೊರಟು ಹೋದಳು. ಇವನು ವಾಪಸ್ ಮನೆಗೆ ಬಂದ. ಊರಿನವರೆಲ್ಲ ಅನ್ಕೊಂಡಿದ್ದು ನಿನ್ನ ಅತ್ತೆ ಏನೋ ಮಾಟಮಂತ್ರ ಮಾಡಿ ಅವರನ್ನ ದೂರ ಮಾಡಿದ್ರು ಅಂತ. ಆದ್ರೆ ಅಸಲಿ ವಿಷಯ ಬೇರೆನೇ ಇತ್ತು ಅಂತ ಆಮೇಲೆ ನಿನ್ನ ಅತ್ತೇನೆ ಹೇಳಿದ್ಲು. ಇವರ ಸಂಸಾರದಲ್ಲಿ ಪ್ರಾಬ್ಲಮ್ ಆಗಿ ಆ ಹುಡುಗಿ ದೂರ ಹೋದ ಮೇಲೆ ಅತ್ತೆ ಅವಳಿಗೆ ಫೋನ್ ಮಾಡಿದ್ರಂತೆ. ಅವಳು ಯಾವುದೋ ಮೆಡಿಕಲ್ ಲ್ಯಾಬ್ನಲ್ಲಿ ವರ್ಕ್ ಮಾಡ್ತಿದ್ದ ಲ್ಯಾಬ್ ಟೆಕ್ನಿಷಿಯನ್ ಇರಬೇಕು. ಅವಳಿಗೆ ಮೆಡಿಕಲ್ ವಿಷಯಗಳೆಲ್ಲ ಚೆನ್ನಾಗಿ ಗೊತ್ತಿತ್ತು. ಮದುವೆಯಾಗಿ 1 ವರ್ಷ ಆದ್ರೂ ಮಕ್ಕಳು ಆಗ್ಲಿಲ್ಲ ಅಂತ ಅವಳು ತುಂಬಾ ತಲೆ ಕೆಡಿಸಿಕೊಂಡಿದ್ಲು. ಯಾಕಂದ್ರೆ ಅವಳಿಗೆ ಬೇಗ ಮಗು ಬೇಕು ಅನ್ನೋ ಆಸೆ ಇತ್ತು. ಆ ಆಸೆಯಿಂದಲೇ ಅವಳು ಬೇಗ ಮದುವೆ ಮಾಡ್ಕೊಂಡಿದ್ದು. ಆದ್ರೆ ಡೌಟ್ ಬಂದು ಅವಳು ಗಂಡನ ಮೆಡಿಕಲ್ ಟೆಸ್ಟ್ ಮಾಡಿಸಿದಾಗ ಬಂದ ರಿಸಲ್ಟ್ ದೊಡ್ಡ ಶಾಕ್ ಕೊಟ್ಟಿತ್ತು. ಕೌಂಟ್ ಪೂರ್ತಿ 0 ಆಗಿತ್ತು. ಆಮೇಲೆ ಇಬ್ಬರು ದೊಡ್ಡ ಡಾಕ್ಟರ್ ಹತ್ತಿರ ಹೋದ್ರು. ಆದ್ರೆ ಡಾಕ್ಟರ್ಸ್ ರಿಪೋರ್ಟ್ ನೋಡಿ ಏನೇ ಟ್ರೀಟ್ಮೆಂಟ್ ಕೊಟ್ಟರೂ ಇದು ಸರಿ ಹೋಗಲ್ಲ, ಇವರಿಗೆ ಮಗು ಆಗೋ ಚಾನ್ಸೇ ಇಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಟುಬಿಟ್ರು. ಆ ಒಂದು ಸತ್ಯ ಗೊತ್ತಾದ ತಕ್ಷಣ ಆ ಹುಡುಗಿ ಇವನನ್ನ ಬಿಟ್ಟು ತನ್ನ ದಾರಿ ನೋಡ್ಕೊಂಡು ಹೊರಟು ಹೋದಳು ಎಂದು ಆಂಟಿ ಇಡೀ ಸತ್ಯವನ್ನು ನನ್ನ ಮುಂದೆ ಬಿಚ್ಚಿಟ್ಟರು. ಆಂಟಿ ಹೇಳಿದ ಕಹಿ ಸತ್ಯವನ್ನು ಕೇಳಿದಾಗ ನನಗೆ ಜಗತ್ತೇ ಉರುಳಿಬಿದ್ದ ಹಾಗೆ ಆಯ್ತು. ಆ ಮೊದಲನೇ ಹುಡುಗಿ ಹೋದ ಮೇಲೆ ನನ್ನ ಅತ್ತೆ ಎಲ್ಲೂ ಏನೂ ಬಾಯಿ ಬಿಡದೆ ಸೈಲೆಂಟ್ ಆಗಿ ಮಗನಿಗೆ ಇನ್ನೊಂದು ಮದುವೆ ಮಾಡೋಕೆ ಪ್ಲಾನ್ ರೆಡಿ ಮಾಡಿದ್ರು. ಎಲ್ಲಾ ತಪ್ಪು ಆ ಮೊದಲನೇ ಹುಡುಗಿದೆ ಅಂತ ಎಲ್ಲರ ಹತ್ತಿರ ಸುಳ್ಳು ಹೇಳಿದ್ರು. ಅಷ್ಟೇ ಅಲ್ಲ, ಆ ಹುಡುಗಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನಲ್ಲಿ ನನಗೆ ಮೊದಲೇ ಪರಿಚಯ ಇದ್ದಿದ್ದರಿಂದ ನಾನು ಅವಳಿಗೆ ಮೆಸೇಜ್ ಮಾಡಿ ಕೇಳಿದ್ದೆ. ಅವಳು ನನಗೆ ಎಲ್ಲಾ ಮೆಡಿಕಲ್ ರಿಪೋರ್ಟ್ಸ್ ವಾಟ್ಸಾಪ್ ಮಾಡಿ ಅಸಲಿ ವಿಷಯ ಹೇಳಿದ್ಲು. ನನ್ನ ಲೈಫ್ ನನಗೆ, ಅದಕ್ಕೆ ನಾನು ಅಲ್ಲಿಂದ ಬಂದ್ಬಿಟ್ಟೆ ಅಂದ್ಲು.
ಆಗ ನಾನು ಅವಳನ್ನೇ ಬೈದಿದ್ದೆ, ಆದ್ರೆ ಈಗ ಯೋಚನೆ ಮಾಡಿದ್ರೆ ಯಾರನ್ನೂ ಬ್ಲೇಮ್ ಮಾಡೋಕೆ ಆಗಲ್ಲ ಅನ್ಸುತ್ತೆ. ಮದುವೆಯಾದ ಮೇಲೆ ಇಂಥ ದೊಡ್ಡ ಪ್ರಾಬ್ಲಮ್ ಇದೆ ಅಂತ ಗೊತ್ತಾದಾಗ ಯಾರು ತಾನೇ ಜೊತೆಗಿರ್ತಾರೆ? ಆದ್ರೆ ನಾನು ಆ ಹುಡುಗೆ ಅಂದಿದ್ದೆ ಎಲ್ಲಾ ದೇವರು ಕೊಟ್ಟ ಹಾಗೆ ಅನ್ಕೊಂಡು ಬಾಳಬೇಕಿತ್ತಲ್ಲ ಅಂತ. ಅದಕ್ಕೆ ಅವಳು ನನಗೆ ಮಗು ಬೇಕು ಅನ್ನೋದು ನನ್ನ ಲೈಫ್ನ ದೊಡ್ಡ ಕನಸು. ಅದಕ್ಕೆ ನಾನು ಮದುವೆ ಆಗಿದ್ದು. ಅದು ಇಲ್ಲಿ ಸಿಗಲ್ಲ ಅಂದಾಗ ನಾನಿನ್ನೂ ಯಾಕೆ ಇರಬೇಕು? ನನ್ನ ಲೈಫ್ ನನ್ನ ಇಷ್ಟ ಅಂತ ಖಡಕ್ಕಾಗಿ ಹೇಳಿದ್ಲು. ಅದಾದ ಮೇಲೆ ನಾನು ಅವಳ ಜೊತೆ ಚಾಟ್ ಮಾಡೋದನ್ನ ನಿಲ್ಲಿಸಿದೆ. ನಾನು ಆಂಟಿನ ಕೇಳಿದೆ, ಅವರ ಮದುವೆ ರಿಜಿಸ್ಟರ್ ಆಗಿರ್ಲಿಲ್ವಾ ಆಂಟಿ ಅಂತ. ಅದಕ್ಕೆ ಆಂಟಿ ಅದೆಲ್ಲ ನನಗೆ ಗೊತ್ತಿಲ್ಲ ಮಗಳೇ, ಇಬ್ಬರು ಜೊತೆಯಲ್ಲಿದ್ರು, ಆಮೇಲೆ ಕೋರ್ಟ್ಗೆ ಹೋದ್ರೋ ಅಥವಾ ಮ್ಯೂಚುವಲ್ ಆಗಿ ಸೆಟಲ್ ಮಾಡ್ಕೊಂಡ್ರೋ ಗೊತ್ತಿಲ್ಲ. ನಿನ್ನ ಮದುವೆ ರಿಜಿಸ್ಟ್ರೇಷನ್ ಮಾಡಿಸುವಾಗ ಏನಾದ್ರೂ ಪ್ರಾಬ್ಲಮ್ ಆಯ್ತಾ ಅಂತ ಕೇಳಿದ್ರು. ನಾನು ಇಲ್ಲ ಆಂಟಿ ಅಂದೆ. ಇವೆಲ್ಲ ಕೇಳಿ ನನ್ನ ಮೈಂಡ್ ಫುಲ್ ಬ್ಲಾಂಕ್ ಆಗಿಬಿಟ್ಟಿತ್ತು. ಆಂಟಿ ಮುಂದುವರಿಸಿ, ನಿನ್ನ ಸಂಬಂಧ ಬಂದಾಗ ನಿಮ್ಮ ಅತ್ತೆ ನನ್ನ ಹತ್ತಿರ ನಾವು ಹುಡುಗಿ ಕಡೆಯವರಿಗೆ ಎಲ್ಲಾ ವಿಷಯ ಹೇಳಿದ್ದೀವಿ. ಅವರಿಗೆ ನನ್ನ ಮಗನ ಕೆಲಸ ಸಂಬಳ ನೋಡಿ ಒಪ್ಪಿಗೆಯಾಗಿದೆ ಅಂತ ಹೇಳಿದ್ರು. ನೀನು ಅವರ ದೊಡ್ಡ ಮನೆ ಆಸ್ತಿ ಮತ್ತು ಮಗನ ಬೆಂಗಳೂರು ಕೆಲಸ ನೋಡಿ ಎಲ್ಲಾ ಗೊತ್ತಿದ್ರೂ ಒಪ್ಪಿಕೊಂಡಿದ್ದೀಯಾ? ಇದೊಂದು ದೊಡ್ಡ ತ್ಯಾಗ ಅನ್ಕೊಂಡಿದ್ದೆ. ಆದ್ರೆ ನಿನಗೆ ಇದ್ಯಾವುದೂ ಗೊತ್ತೇ ಇರಲಿಲ್ವಾ ಅಂದ್ರು. ನನಗೆ ಕಣ್ಣೀರು ಬಂತು. ಇಲ್ಲ ಆಂಟಿ, ನನಗೆ ಏನೂ ಗೊತ್ತಿರಲಿಲ್ಲ. ನೋಡೋಕೆ ಅವರೇನೂ ಕಾಯಿಲೆ ಇರೋ ತರಹ ಕಾಣಲ್ಲವಲ್ಲ ಎಂದೆ. ಅದಕ್ಕೆ ಆಂಟಿ ಮಗಳೇ, ಇಂಥ ವಿಷಯಗಳನ್ನ ಯಾರೂ ಮುಖ ನೋಡಿ ಹೇಳೋಕೆ ಆಗಲ್ಲ. ಎಲ್ಲ ಲ್ಯಾಬ್ ಟೆಸ್ಟ್ನಲ್ಲೇ ಗೊತ್ತಾಗೋದು. ಆ ಹುಡುಗಿ ಲ್ಯಾಬ್ನಲ್ಲಿ ಕೆಲಸ ಮಾಡ್ತಿದ್ದ ಜಾಣೆ, ಅದಕ್ಕೆ ಬೇಗ ಕಂಡುಹಿಡಿದು ಸೆಟಲ್ಮೆಂಟ್ ಮಾಡ್ಕೊಂಡು ಹೋದಳು. ನೀನು ಬಂದು ಸಿಕ್ಕಿ ಹಾಕಿಕೊಂಡೆ. ಆದ್ರೆ ಒಂದು ಕಡೆ ಯೋಚನೆ ಮಾಡಿದ್ರೆ ಇದು ಒಳ್ಳೇದೇ ಬಿಡು. ಸುಮ್ಮನೆ ಮಕ್ಕಳನ್ನ ಹೆತ್ತು ಯಾಕೆ ಲೈಫ್ ಪೂರ್ತಿ ಕಷ್ಟಪಡ್ತೀಯಾ? ನಿನ್ನ ಲೈಫ್ ಮತ್ತು ಕರಿಯರ್ ನಿನಗೆ ಮುಖ್ಯ. ಗಂಡನ ಹತ್ತಿರ ಬೇಕಾದಷ್ಟು ದುಡ್ಡಿದೆ, ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಲೈಫ್ ಎಂಜಾಯ್ ಮಾಡು. ಬುದ್ಧಿವಂತ ಹುಡುಗಿಯರು ಹೀಗೆ ಮಾಡೋದು ಅಂದ್ರು. ನನಗೆ ಏನು ಹೇಳ್ಬೇಕೋ ಗೊತ್ತಾಗಲಿಲ್ಲ. ತಲೆ ಆಫ್ ಆಗಿಬಿಟ್ಟಿತ್ತು. ಅವರು 1 ವಾರ ಇದ್ದು ಅರುಣಾಚಲ ಪ್ರದೇಶಕ್ಕೆ ವಾಪಸ್ ಹೋದ್ರು. ಆಮೇಲೆ ಚಾನ್ಸ್ ನೋಡಿ ನಾನು ಅತ್ತೆಯನ್ನ ನೇರವಾಗಿ ಕೇಳಿಯೇ ಬಿಟ್ಟೆ. ಅವರು ನೆಗೆಟಿವ್ ರಿಯಾಕ್ಷನ್ ಕೊಟ್ಟು ಎದೆಯ ಮೇಲೆ ಕೈ ಇಟ್ಟುಕೊಂಡ್ರು. ಆ ನೈವಂಚಿಕೆ ಬಂದಾಗಲೇ ಅನ್ಕೊಂಡೆ ಅವಳು ನಿನ್ನ ಕಿವಿ ಚುಚ್ಚಿ ಎಲ್ಲ ಹೇಳ್ತಾಳೆ ಅಂತ. ಅವಳು ಬರೋದೇ ನನಗೆ ಟೆನ್ಷನ್ ಆಗಿತ್ತು. ಈಗೇನು ಮಾಡೋಕೆ ಆಗುತ್ತೆ ಅಂದ್ರು ಅತ್ತೆ. ನಾನು ಅಂದೆ, ಹಾಗಾದ್ರೆ ನೀವೆಲ್ಲ ಸೇರಿ ನನ್ನ ಗಂಡ ಮತ್ತು ನೀವು ನನ್ನನ್ನ ಚೀಟ್ ಮಾಡಿದ್ರಲ್ಲ ಅತ್ತೆ ಅಂತ. ಅದಕ್ಕೆ ಅತ್ತೆ, ಅದನ್ನೆಲ್ಲ ತಲೆಗೆ ಹಾಕೋಬೇಡ, ಮೆಲ್ಲಗೆ ಎಲ್ಲ ಸರಿಯಾಗುತ್ತೆ. ಆ ಮೊದಲನೇ ಹುಡುಗಿ ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳದೆ ತಕ್ಷಣ ಓಡಿ ಹೋದಳು. ಆದ್ರೆ ಈಗ ಇಬ್ಬರಿಗೂ ಮದುವೆಯಾಗಿ 1 ವರ್ಷ ಆಯ್ತಲ್ವಾ, ಒಳ್ಳೆ ಡಾಕ್ಟರ್ಗೆ ತೋರಿಸಿ ಟ್ರೀಟ್ಮೆಂಟ್ ತಗೊಳ್ಳೋಣ, ಎಲ್ಲ ಸೆಟ್ ಆಗುತ್ತೆ. ನೀನು ಇನ್ನೂ ಓದ್ತಾ ಇದೀಯಾ? ನಿನಗೆ ಈಗಲೇ ಮಗು ಬೇಡವಲ್ಲ, ಸುಮ್ಮನೆ ಲೈಫ್ ತಗೋಲ ಅಂದ್ರು. ಅದು ಅಲ್ಲದೆ ಅವಳ ಜೊತೆ ಅಫಿಷಿಯಲ್ ಮದುವೆ ಆಗಿರ್ಲಿಲ್ಲ, ಲಿವ್ ಇನ್ ರಿಲೇಶನ್ಶಿಪ್ ತರಹ ಇದ್ರು ಅಷ್ಟೇ, ನೀನು ಅದನ್ನ ದೊಡ್ಡದು ಮಾಡಬೇಡ ಅಂದ್ರು. ಆಮೇಲೆ ನಾನು ಗಂಡನನ್ನ ಕೇಳಿದಾಗ ಅವರು ನನ್ನ ಕಾಲು ಹಿಡಿದು ಕ್ಷಮೆ ಕೇಳಿ ನನ್ನನ್ನ ಬಿಟ್ಟು ಹೋಗಬೇಡ ಅಂತ ಅತ್ತರು. ಅದಕ್ಕೆ ಸದ್ಯಕ್ಕೆ ನಾನು ಸುಮ್ಮನಾದೆ. ಆದರೆ ಆಮೇಲೆ ಮನೆಯಲ್ಲಿ ಅತ್ತೆ ನನ್ನ ಮೇಲೆ ಏನಾದ್ರೂ ತಪ್ಪು ಹೊರಿಸಿದಾಗಲೆಲ್ಲ ನಾನು ಇದೇ ಮ್ಯಾಟರ್ ತೆಗೆದು ನಗಗೆ ಮೋಸ ಮಾಡಿದ್ರಿಯೇ ಅಂತ ಚುಚ್ಚುತ್ತಿದ್ದೆ. ಒಂದು ದಿನ ಅತ್ತೆಗೆ ಫುಲ್ ಕೋಪ ಬಂದು ಕೂಗಾಡಿದ್ರು, ಏನೇ ಮೋಸ? ನಿನಗೆ ನಿಜ ಹೇಳ್ಬೇಕಂದ್ರೆ ಲಾಟರಿ ಹೊಡೆದಿದೆ ಗೊತ್ತಾ ಅಂದ್ರು. ನಾನು ತುಂಬಾ ದುಡ್ಡಿರೋದೇ ಲಾಟರಿನ ಅತ್ತೆ ಅಂದೆ. ಅದಕ್ಕೆ ಅತ್ತೆ, ನಾನು ಬರೀ ದುಡ್ಡಿನ ಬಗ್ಗೆ ಹೇಳ್ತಿಲ್ಲ, ನಿನಗೆ ಬೇರೆ ತರಹ ಲಾಟರಿ ಹೊಡೆದಿದೆ ಅಂದ್ರು. ಏನು ಹೇಳ್ತಿದ್ದೀರಾ ಅತ್ತೆ ಅಂತ ಕೇಳಿದ್ದಕ್ಕೆ ಅವರು, ನಿನ್ನ ಗಂಡನಿಗೆ ಈ ಪ್ರಾಬ್ಲಮ್ ಇರೋದ್ರಿಂದ ಅವನು ಯಾವತ್ತೂ ನಿನ್ನ ದಾಸನ ತರಹ ಇರ್ತಾನೆ, ನೀನು ಹೇಳಿದ ಹಾಗೆ ಕೇಳ್ತಾನೆ. ಒಬ್ಬ ಹೆಣ್ಣಿಗೆ ಇಂಥ ಗಂಡ ಸಿಕ್ಕರೆ ಇನ್ನೇನು ಬೇಕು ಹೇಳು ಅಂದ್ರು. ನಾನು ಅಷ್ಟೇನಾ ಅಂದೆ. ನೀನು ದಿನ ಕಾಲೇಜಿಗೆ ಅಂತ ಫುಲ್ ರೆಡಿಯಾಗಿ ಹೋಗ್ತೀಯಲ್ಲ, ಅಲ್ಲಿ ದಾರಿಯಲ್ಲಿ ಎಷ್ಟು ಜನ ಹ್ಯಾಂಡ್ಸಮ್ ಹುಡುಗರು, ಜಿಮ್ ಬಾಡಿ ಇರೋ ಚುರುಕಾದ ಯಂಗ್ ಬಾಯ್ಸ್ ಸಿಗಲ್ಲ ಹೇಳು. ಅವರನ್ನೆಲ್ಲ ನೀನು ನೋಡಲ್ವಾ ಅಂದ್ರು. ನಾನು ನೋಡ್ತೀನಿ, ಅದಕ್ಕೀಗೇನು ಅಂದೆ. ನನಗೇನೂ ಇಲ್ಲ, ನಿನಗೇನೋ ಇಷ್ಟ ಆದ್ರೆ ಅವರಲ್ಲಿ ಯಾರನ್ನಾದ್ರೂ ಸೆಲೆಕ್ಟ್ ಮಾಡ್ಕೋ, ನಿನ್ನ ಲೈಫ್ ನೀನು ಎಂಜಾಯ್ ಮಾಡು. ಮನೆಗೆ ಬಂದ್ರೆ ನಿನಗೆ ಗಂಡ, ಅತ್ತೆ, ಮಾವ ಎಲ್ಲ ಇದ್ದಾರೆ. ಸೊಸೈಟಿ ಮುಂದೆ ನೀನು ಒಬ್ಬ ಒಳ್ಳೆ ಹೆಂಡತಿ, ಅಷ್ಟೇ ಸಾಕು. ಉಳಿದ ಟೈಮ್ನಲ್ಲಿ ನಿನ್ನ ಹಳೆ ಬಾಯ್ಫ್ರೆಂಡ್ ಅಥವಾ ಹೊಸಬರ ಜೊತೆ ಟೈಮ್ ಸ್ಪೆಂಡ್ ಮಾಡು. ಯಾರೂ ನಿನ್ನ ಕೇಳಲ್ಲ. ನಿನ್ನ ಗಂಡನಿಗೆ ವಿಷಯ ಗೊತ್ತಾದ್ರೂ ಅವನು ನಿನ್ನ ಎದುರು ಹಾಕಿಕೊಳ್ಳಲ್ಲ, ನಾನು ಕೇಳಲ್ಲ. ಲೈಫ್ ಪೂರ್ತಿ ಹ್ಯಾಪಿಯಾಗಿರಬಹುದು, ಇದಕ್ಕಿಂತ ದೊಡ್ಡ ಲಕ್ ಬೇರೆ ಇದೆಯಾ?
ನನಗೂ ನನ್ನ ಮಗನ ಕೆಪಾಸಿಟಿ ಗೊತ್ತು, ನಿನಗೆ ಎಲ್ಲಾ ವಿಷಯದಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲ್ಲ ಅಂತನೂ ಗೊತ್ತು. ಮದುವೆಗಿಂತ ಮುಂಚೆ ನಿನಗೂ ಲವ್ ಇತ್ತು, ನೀನು ಅವನ ಜೊತೆ ಸುತ್ತಾಡಿದ್ದೀಯ ಅಂತ ನನಗೆ ಗೊತ್ತು. ಬೆಕ್ಕಿಗೆ ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದರೆ ಯಾರೂ ನೋಡಲ್ಲ ಅನ್ನೋ ಭ್ರಮೆ ಇರುತ್ತೆ ಅಷ್ಟೇ. ನಿನ್ನ ಮದುವೆಗೆ ಮುಂಚೆ ನಿನ್ನ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದ್ದೆ. ನೀನು ಕಾಲೇಜ್ ದಿನಗಳಲ್ಲಿ ಸಣ್ಣ ಪುಟ್ಟ ರಂಪಾಟ ಮಾಡಿಲ್ಲ, ಚೆನ್ನಾಗಿ ಸುತ್ತಾಡಿದವಳೆ ನೀನು. ಈಗ ಯಾಕೆ ಇಷ್ಟು ಪತಿವ್ರತೆ ತರಹ ಆಕ್ಟಿಂಗ್ ಮಾಡ್ತೀಯಾ? ನಾರ್ಮಲ್ ಆಗಿ ಹೆಣ್ಣು ಮಕ್ಕಳು ಮದುವೆಯಾಗಿ ಬಂದ್ರೆ ಗಂಡನನ್ನ ಸುಧಾರಿಸೋಕೆ ನೋಡ್ತಾರೆ, ಆದ್ರೆ ನೀನು ಇಲ್ಲಿ ಬಂದಾಗಿನಿಂದ ನನ್ನ ಮೇಲೆಯೇ ಕಣ್ಣಿಟ್ಟಿದ್ದೀಯಾ. ನಾನು ಮತ್ತು ಪ್ರಕಾಶ್ ಎಲ್ಲಿ ಹೋಗ್ತೀವಿ, ಏನು ಮಾತಾಡ್ತೀವಿ ಅಂತ ನೋಡ್ಕೊಂಡು ಗಂಡನಿಗೆ ಚಾಡಿ ಹೇಳ್ತೀಯಾ? ಈಗ ನನ್ನ ಮತ್ತು ಪ್ರಕಾಶ್ ವಿಷಯ ನಿನಗೆ ಕ್ಲಿಯರ್ ಆಯ್ತಲ್ವಾ? ನನಗೆ ಲೈಫ್ನಲ್ಲಿ ಹೇಗೆ ಇರಬೇಕು ಅಂತ ಅನ್ಸುತ್ತೋ ಹಾಗೆ ಇರ್ತೀನಿ. ನಿನಗೂ ಅದೇ ತರಹ ಬೇಕು ಅನ್ಸಿದ್ರೆ ಯಾರನ್ನಾದ್ರೂ ಹುಡುಕೋ, ನಿನ್ನ ಲೈಫ್ ಎಂಜಾಯ್ ಮಾಡು. ಇಲ್ಲಿ ನಿನಗೆ ಯಾರೂ ರೆಸ್ಟ್ರಿಕ್ಷನ್ ಹಾಕಲ್ಲ, ಇದೊಂದು ಲಾಟರಿ ನಿನಗೆ. ಅದು ಬಿಟ್ಟು ಸುಮ್ಮನೆ ಗಂಡನ ಮೇಲೆ ನನ್ನ ಮೇಲೆ ತಪ್ಪು ಹುಡುಕುತ್ತಾ ಕೂರಬೇಡ. ನಿನ್ನ ಹಳೆ ಲವರ್ ಸಿಕ್ಕರೆ ಅವನನ್ನ ಮೀಟ್ ಮಾಡು, ಇಲ್ಲಾಂದ್ರೆ ನನ್ನ ತರಹ ಸಮಯಕ್ಕೆ ತಕ್ಕ ಹಾಗೆ ಹೊಸಬರನ್ನ ಚೂಸ್ ಮಾಡು. ಲೈಫ್ ಕಲರ್ಫುಲ್ ಆಗಿರುತ್ತೆ. ಅದಕ್ಕೆ ನನ್ನ ಮಗಳೇ, ಈ ವಿಷಯದಲ್ಲಿ ನನ್ನ ಜೊತೆ ಜಗಳಕ್ಕೆ ಬರಬೇಡ, ಬಂದ್ರೆ ನಿನಗೆ ನಷ್ಟ. ನೀನೇನಾದ್ರೂ ಇಲ್ಲಿಂದ ಬೇಜಾರಾಗಿ ಬೇರೆ ಎಲ್ಲೋ ಹೋಗಿ ಯಾರೋ ಒಬ್ಬ ದಡ್ಡನನ್ನ ಮದುವೆ ಆದ್ರೆ ಅವನಿಗೆ ಅಡಿಮೆಯಾಗಿ ಬದುಕಬೇಕಾಗುತ್ತೆ. ಇಲ್ಲಿ ಆದ್ರೆ ನಿನಗೆ ಫುಲ್ ಫ್ರೀಡಮ್ ಇರುತ್ತೆ, ದುಡ್ಡಿನ ಪ್ರಾಬ್ಲಮ್ ಇರಲ್ಲ, ಸಮಾಜದಲ್ಲಿ ಗೌರವನೂ ಇರುತ್ತೆ. ಇಂಥ ಡೀಲ್ ನಿನಗೆ ಇಷ್ಟನಾ? ಇಲ್ಲಾಂದ್ರೆ ಈ ಮದುವೆ ಮುರ್ಕೊಂಡು ಹೋಗ್ತೀಯಾ? ನೀನೇನು ಮುಗ್ಧ ಹುಡುಗಿಯಲ್ಲ, ನಿನಗೂ ಪ್ರಪಂಚ ಗೊತ್ತು, ಬುದ್ಧಿವಂತಿಕೆಯಿಂದ ಯೋಚನೆ ಮಾಡುವ ಅಂತ ಅತ್ತೆ ಮಾತು ಮುಗಿಸಿದ್ರು. ಅತ್ತೆ ಆಡಿದ ಮಾತುಗಳನ್ನ ನಾನು ಕೂತು ಯೋಚನೆ ಮಾಡಿದೆ. ಈ ಲೈಫ್ನಲ್ಲಿ ತುಂಬಾನೇ ಬೆನಿಫಿಟ್ಸ್ ಇದೆ ಅಂತ ನನಗೆ ಅನಿಸೋಕೆ ಶುರುವಾಯ್ತು. ಅದಾದ ಮೇಲೆ ನನ್ನ ಲೈಫ್ ಸ್ಟೈಲ್ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು. ನಾನು ನನ್ನ ಹಳೆ ಬಾಯ್ಫ್ರೆಂಡ್ಗೆ ಮತ್ತೆ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದೆ. ಈಗ ಇಬ್ಬರೂ ಆಗಾಗ ಸಿಗುತ್ತಿರುತ್ತೇವೆ. ಅಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ತುಂಬಾ ಜನ ಕನೆಕ್ಟ್ ಆದ್ರು, ಅವರ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ತೀನಿ. ಈಗ ನನ್ನ ಲೈಫ್ ಫುಲ್ ಹ್ಯಾಪಿಯಾಗಿದೆ. ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿದ ಅತ್ತೆಯ ಜೊತೆ ಈಗ ನಾನು ಕ್ಲೋಸ್ ಆಗಿದ್ದೀನಿ. ನಾವಿಬ್ಬರೂ ಸೇರಿ ಈಗ ವೀಕೆಂಡ್ನಲ್ಲಿ ಮೈಸೂರು, ಕೊಡಗು ಅಂತ ಟ್ರಿಪ್ ಹೋಗ್ತೀವಿ. ಅಲ್ಲಿ ಹೊಸ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ಇದೆಲ್ಲ ನನ್ನ ಗಂಡನಿಗೂ ಗೊತ್ತು, ಆದ್ರೆ ಅವರು ಒಂದು ಅಕ್ಷರನೂ ಮಾತನಾಡಲ್ಲ. ನನ್ನ ಲೈಫ್ನಲ್ಲಿ ಈಗ ಯಾವುದೇ ಕಿರಿಕಿರಿ ಇಲ್ಲ. ಅತ್ತೆ ಹೇಳ್ತಾರೆ, ಮುಂದೆ ಏನಾದ್ರೂ ಮಕ್ಕಳ ಬೇಕು ಅನ್ಸಿದ್ರೆ ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರೋ ಯಾರನ್ನಾದ್ರೂ ನೋಡಿ ಮಗು ಮಾಡಿಕೊಳ್ಳೋಣ, ಸದ್ಯಕ್ಕೆ ಲೈಫ್ ಹೀಗೆ ಆರಾಮಾಗಿ ಹೋಗ್ಲಿ ಅಂತಾರೆ. ನಮ್ಮ ಸಂಸಾರ ಈಗ ಇದೇ ಟ್ರ್ಯಾಕ್ನಲ್ಲಿ ಸಾಗ್ತಾ ಇದೆ. ಆ ಇಮೇಲ್ನಲ್ಲಿ ಬೇರೆ ಯಾವುದೇ ಪ್ರಶ್ನೆ ಇರಲಿಲ್ಲ. ಕತೆ ಇಲ್ಲಿಗೆ ಮುಗಿಯುತ್ತೆ. ಅವರು ನಮಗೆ ಯಾವುದೇ ಕ್ವೆಶ್ಚನ್ ಕೇಳಿಲ್ಲ. ಬಹುಶಃ ತಮ್ಮ ಲೈಫ್ ಸ್ಟೋರಿ ಹೇಗಿದೆ ಅಂತ ಶೇರ್ ಮಾಡಿಕೊಳ್ಳೋಕೆ ಇಮೇಲ್ ಕಳುಹಿಸಿರಬಹುದು. ಆದರೆ ಹೀಗೆ ಅಪರಿಚಿತರ ಜೊತೆ ರಿಲೇಶನ್ಶಿಪ್ ಇಟ್ಟುಕೊಳ್ಳುವುದು ಹೆಲ್ತಿ ಅಂತ ನಾವು ಯಾವತ್ತೂ ಹೇಳೋಕೆ ಆಗಲ್ಲ. ಇದಕ್ಕೆ ಸಪೋರ್ಟ್ ಮಾಡೋಕು ಸಾಧ್ಯವಿಲ್ಲ. ಆದರೆ ಅವರ ಸಿಚುವೇಶನ್ನಲ್ಲಿ ಅತ್ತೆ, ಸೊಸೆ ಮತ್ತು ಗಂಡ ಎಲ್ಲರೂ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಈ ತರಹದ ಒಂದು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗುತ್ತಿದ್ದಾರೆ. ಇದು ಅವರವರ ವೈಯಕ್ತಿಕ ನಿರ್ಧಾರಕ್ಕೆ ಬಿಟ್ಟಿದ್ದು. ಕೆಲವೊಮ್ಮೆ ಇದು ಲೈಫ್ಗೆ ಡೇಂಜರ್ ಕೂಡ ಆಗಬಹುದು. ಇಂದಿನ ಮಾಡರ್ನ್ ಯುಗದಲ್ಲಿ ಮೆಡಿಕಲ್ ಫೀಲ್ಡ್ ತುಂಬಾನೇ ಮುಂದುವರೆದಿದೆ. ಎಷ್ಟೋ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಗಳು ಬಂದಿವೆ. ಆದರೆ ಅದಕ್ಕೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅನ್ನೋ ಕಾರಣಕ್ಕೋ ಏನೋ ಇವರು ಯಾವುದೇ ಟ್ರೀಟ್ಮೆಂಟ್ಗೆ ಹೋಗದೆ ಈ ತರಹದ ಶಾರ್ಟ್ಕಟ್ ದಾರಿಯನ್ನ ಹಿಡಿದಿದ್ದಾರೆ. ಇದರಲ್ಲಿ ಅವರಿಗೆ ಸಿಗುವ ಖುಷಿಯ ಜೊತೆಗೆ ಲೈಫ್ನಲ್ಲಿ ಬೇಕಾದದ್ದನ್ನೆಲ್ಲ ಪಡೆದುಕೊಳ್ಳುತ್ತಿದ್ದಾರೆ. ಇದೆಲ್ಲ ಸರಿನಾ ಅಂತ ಕೇಳಿದರೆ ಖಂಡಿತ ಒಪ್ಪಲು ಸಾಧ್ಯವಿಲ್ಲದಿದ್ದರೂ ಇಂದಿನ ಸಮಾಜದಲ್ಲಿ ಇಂತಹ ವಿಚಿತ್ರ ಘಟನೆಗಳು ತೆರೆಮರೆಯಲ್ಲಿ ನಡೆಯುತ್ತಿರುವುದು ಮಾತ್ರ ಕಹಿ ಸತ್ಯ.